ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಇವತ್ತಿನ ದಿನ ಒಂದು ವಿಶೇಷವಾದಂಥ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದೀನಿ. ಸೊ ವ್ಲಾಗ್ನ ಕೊನೆವರೆಗೂ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ಸ್ಟಾಗ್ರಾಮ್ ಒಳಗೆ ಯಾರ್ಯಾರು ಫಾಲೋ ಮಾಡ್ತಿಲ್ಲ ದಯವಿಟ್ಟು ಫಾಲೋ ಮಾಡಿರಿ. ಸೊ ಬರ್ರಿ, ಇವತ್ತಿನ ದಿನ ಏನು ಸ್ಪೆಷಲ್ ಡೇ ಅಂತೇಳಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ. ಆ್ಯಸ್ ಯೂಶ್ವಲ್ ಅವತ್ತಿನ ದಿನ ಥರ್ಸ್ಡೇ ಇದ್ದಿದ್ದರಿಂದ ಮಾರ್ನಿಂಗ್ ನಾನು ಜಲ್ದಿನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಮುಗಿಸಾದ್ಮೇಲೆ ನೆಕ್ಸ್ಟ್ ಮಕ್ಕಳಿನ್ನೂ ಮಲ್ಕೊಂಡಿದ್ರು, ಅವ್ರನ್ನೂ ಎಬ್ಸಿ ಬಾತ್ರೂಮಿಗೆ ಕಳಿಸ್ದೆ. ಅಷ್ಟರೊಳಗೆ ನಾನು ರೆಡಿ ಆಗಿಬಿಡೋಣ ಅಂಥೇಳಿ ರೆಡಿ ಆಗುತ್ತೇನೆ. ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟಿದ್ದೆ ಇವತ್ತಿನ ದಿನ. ನಾನು ಎದ್ದು ಮನೆ ಎಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ಗುರುವಾರ ಬಂತಂದ್ರೆ ನನಗಂತೂ ಹಬ್ಬ ಇದ್ದಂಗೆ. ಪ್ರತಿ ಗುರುವಾರ ನನಗೆ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾರೆ ಇವರು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನನ್ನ ಮಕ್ಕಳಂತೂ ಫುಲ್ ಎಕ್ಸೈಟ್ ಆಗಿದ್ರು. ಸ್ಕೂಲಿಗೆ ಜಲ್ದಿ ಎಬ್ಸಿದ್ರೆ ಯಾವತ್ತೂ ಹೇಳಂಗಿಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ಆದರೆ ಇವತ್ತಿನ ದಿನ ಅಂತೂ ಯಾರೂ ಎಬ್ಸೇ ಇಲ್ಲ. ತಾವೇ ಎದ್ದು ಸೀದ ರೆಡಿಯಾಗಿ ಕ್ಲೀನಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿದ್ರು 7:30ಗೆ. ಅಷ್ಟು ಎಕ್ಸೈಟ್ ಆಗಿದ್ರು. ನಾನು ಫುಲ್ ಎಕ್ಸೈಟ್ ಆಗಿದ್ದೆ. ಖುಷಿನೂ ಇತ್ತು. ನಮ್ಮನೆಯವರು ಅಷ್ಟೇ ಇವತ್ತಿನ ದಿನ ಹಾಫ್ ಡೇ ರಜೆ ಹಾಕಿದ್ರು. ನನ್ನ ಮಕ್ಕಳಂತೂ ಫುಲ್ಲು ಖುಷಿ ಅಂದರೆ ಖುಷಿ. ಟಿಫಿನ್ಗೆ ನಾನು ದೋಸೆಗೆ ಹಾಕಿದ್ದೆ, ಬಟ್ ದೋಸೆ ಮಾಡಬೇಡ ಅಂತ ಹೇಳಿದ್ರು. ಅಲ್ಲೇ ಹೊರಗೆ ಮಾಡೋಣ ಟಿಫಿನ್ ಅಂತ ಹೇಳಿದ್ದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಷ್ಟರೊಳಗೆ ನಾವು ಇನ್ನೂ ಹೋಗೋದು ಲೇಟ್ ಆಯ್ತು ಅಂಥೇಳಿ ಒಂದಷ್ಟು ಕೆಲಸ ಮಾಡತ್ತಿದ್ರು, ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು. ಅವತ್ತಿನ ದಿನ 2 ದೇವಸ್ಥಾನಕ್ಕೆ ಹೋಗೋದಿತ್ತು ನಾವು. ಅದಕ್ಕಾಗಿ ನಮ್ಮನೆಯವ್ರು ಮೊದಲು ಹೂವಿನ ಹಾರ, ಹಣ್ಣು, ಆಮೇಲೆ ಕಾಯಿ ಎಲ್ಲ ತೊಗೊಂಬಂದು ರೆಡಿ ಮಾಡಿಟ್ಟಿದ್ರು. ಸೊ ಇನ್ನೇನು ಟೈಮ್ ಆತು ಅಂಥೇಳಿ ಹೋಗಾಕತ್ವಿ. ಅದಷ್ಟರೊಳಗೆ ಕಾಯಿ ಎಷ್ಟು ಇಟ್ಕೋಬೇಕು ಎಷ್ಟಿಲ್ಲ ಅಂಥೇಳಿ ನಮಗೆ ಟೋಟಲ್ ಬೇಕಾಗಿದ್ದು 3 ಕಾಯಿ ಬೇಕಾಗಿತ್ತು. ಬಟ್ 3 ಕಾಯಿ ಇಟ್ಕೊಂಡು ಹೋಗ್ಬಾರ್ದು ಅಂಥೇಳಿ 4 ಕಾಯಿ ಇಟ್ಕೊಂಡು ಹೋಗ್ಬೇಕಂಥೇಳಿ ಇಲ್ಲಿ ಡಿಸ್ಕಷನ್ ಮಾಡಕತ್ತೀವಿ. ಫ್ರೆಂಡ್ಸ್ ನೋಡ್ರಿ, ಪ್ರತಿಯೊಬ್ಬರಿಗೂ ಲೈಫ್ ಒಳಗೆ ಒಂದೊಂದು ಆಸೆಗಳಿರ್ತವೆ. ಒಂದೊಂದು ಹಂತಕ್ಕೆ ಬಂದಂಗೆ ಆಸೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅರ್ನಿಂಗ್ಸ್ ಆಗಿರ್ಬೋದು ಅಥವಾ ಇನ್ಕಮ್ಸ್ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತವೋ ಅವಾಗ ಆಸೆನೂ ಜಾಸ್ತಿ ಆಗ್ತವೆ. ಸೊ ನೀವು ನಂಬ್ತಿರೋ ಇಲ್ವೋ, ನಾನು ಯಾವತ್ತೂ ಆ ಥರ ಲೈಫ್ ಲೀಡ್ ಮಾಡಲೇ ಇಲ್ಲ. ನಮ್ಮ ಮದುವೆ ಆಗಿ 10 ವರ್ಷ ಆಯಿತು. 10 ವರ್ಷದೊಳಗೆ ಒಂದು ಸತಿನೂ ನಾನು ನಮ್ಮ ಮನೆಯವ್ರಿಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂಥೇಳಿ ಯಾವತ್ತೂ ಯಾವುದೇ ಒಂದು ಬೆಲೆ ಬಾಳೋ ವಸ್ತುನ ನಾನು ಕೊಡಿಸು ಅಂಥೇಳಿ ಯಾವತ್ತೂ ಕೇಳಿದ್ದಂಥ ಉದಾಹರಣೆನೇ ಇಲ್ಲ. ಏನು ಬೇಕಂತ ಅನಿಸ್ತೈತಲ್ಲ ಅದನ್ನು ನಾನು ಸ್ವಂತ ದುಡಿಮೆಯಿಂದ ತೊಗೋಬೇಕಂಥೇಳಿ ನನ್ನ ಸ್ವಂತ ದುಡಿಮೆಯಿಂದನೇ ನಾನು ಇವತ್ತಿನವರೆಗೂ ತೊಗೊತಿರೋದು. ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡ್ಬೇಕಂತ ಯಾರಿಗೆ ಇಷ್ಟ ಇರಂಗಿಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೂ ಇಷ್ಟ ಇರ್ತೈತಿ. ಆದರೆ ಅದಕ್ಕೆಲ್ಲ ಅಜ್ಜ ಅಪ್ಪ ಮಾಡಿಟ್ಟಿದ ಆಸ್ತಿ ಅಥವಾ ಹಣ ಇರಬೇಕು. ಇಲ್ಲಾಂದ್ರೆ ನಮ್ಮ ತಲೆಯಾಗ ಒಂದು ಸಾಸಿವೆ ಕಾಳಷ್ಟು ಬುದ್ಧಿ ಇರಬೇಕು. ಪ್ಲಾನಿಂಗ್ಸ್ ಇರಬೇಕು ಲೈಫ್ ಒಳಗೆ. ಪ್ಲಾನಿಂಗ್ಸ್ ಇದ್ರೆ ಎಲ್ಲ ಏನು ಬೇಕೋ ಎಲ್ಲ ನಾವು ಸಾಧನೆ ನಾವೇ ಮಾಡ್ಕೋಬೋದು. ಅಜ್ಜನ ಆಸ್ತಿ ಅಪ್ಪನ ಆಸ್ತಿ ಒಳಗೆ ಮೆರೆಯೋಕ್ಕಿಂತ ನಮ್ಮ ಕಾಲ ಮೇಲೆ ನಾವೇನು ದುಡಿದು ತಿಂತೇವಲ್ಲ ಅದರಂಥ ಖುಷಿ ಎಲ್ಲೂ ಸಿಗಂಗಿಲ್ಲ. ಸೊ ಅದಕ್ಕಾಗಿ ಇದೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ, ಎಷ್ಟೋ ಜನ ಮಾಡ್ತಿರ್ತಾರೆ ಜೀವನ. ಅವ್ರ ಜೀವನದೊಳಗೆ ಲೈಫ್ ಒಳಗೆ ಪ್ಲ್ಯಾನಿಂಗ್ಸ್ ಅನ್ನೋದೇ ಇರೋದಿಲ್ಲ. ಪ್ಲ್ಯಾನಿಂಗ್ಸ್ ಇಲ್ಲಾರ್ದ ಮನುಷ್ಯ ಯಾವತ್ತೂ ಉದ್ಧಾರ ಆಗಂಗಿಲ್ಲ. ಇದಂತೂ 100% ನಾನು ಹೇಳ್ತಿರೋದು 100% ಸತ್ಯವಾದ ಮಾತು. ನಿಜವಾಗ್ಲೂ ಹೇಳಾಕ್ತೀನಿ. ಒಂದು ಪ್ಲ್ಯಾನಿಂಗ್ಸ್ ಅಂತ ಮಾಡಿಕೊಂಡ್ರೆ ನಾವು ಒಂದು ಹಂತಕ್ಕೆ ಬೆಳಿಬೋದು. ನಮ್ಮ ಮಕ್ಕಳು ಸುಖವಾಗಿ ನೆಮ್ಮದಿಯಾಗಿರ್ಬೋದು ಮುಂದೊಂದು ದಿನ. ಪ್ಲ್ಯಾನಿಂಗ್ಸ್ ಇಲ್ಲದೆ ಹಿಂಗೆಂಗೋ ಇವತ್ತು ಬಂತು, ಇವತ್ತು ದುಡಿದ್ವಿ, ಇವತ್ತು ತಿಂದ್ವಿ, ಆರಾಮ್ ಎಂಜಾಯ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಲೈಫ್ ಒಳಗೆ ಯಾವುದೂ ನಾವು ಆಸೆ ಪಟ್ಟಿದ್ದು ಯಾವುದೂ ಮಾಡೋಕ್ಕಾಗಂಗಿಲ್ಲ. ಆಮೇಲೆ ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನುಭವಿಸ್ತಾರೆ ಮುಂದೊಂದು ದಿನ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಟಾಪಿಕ್ಕಿಗೆ ಬರ್ತೀನಿ, ನಮ್ಮ ಟಾಪಿಕ್. ಸೊ ಇವತ್ತಿನ ದಿನ ಏನು ವಿಶೇಷ ಅಂತಂದ್ರೆ, ನಾವು ಇವತ್ತು ಒಂದು ಕಾರ್ನ ಬುಕ್ ಮಾಡಿದ್ವಿ. ಕಾರ್ ಇವತ್ತು ರಿಸೀವ್ ಮಾಡ್ಕೊಳಕ್ಕೆ ಹೊಂಟೀವಿ. ಅದಕ್ಕಾಗಿ ನಾವು ಇವತ್ತು ಜಲ್ದಿನ ರೆಡಿಯಾಗಿ ಹೊಂಟಿದ್ದು. ಸೊ ಇವತ್ತಿನ ದಿನ ರಿಸೀವ್ ಮಾಡ್ಕೊಳ್ಳೋದು ಡೇಟ್ ಇತ್ತು. ಆಮೇಲೆ ನಾನು ಏನೇ ಒಂದು ಶುಭ ಕಾರ್ಯ ಅಥವಾ ಏನೇ ತೊಗೊಳೋದಿದ್ರು ಯಾವುದು ಡೇಟು, ದಿನ, ಮುಹೂರ್ತ ಅದೆಲ್ಲ ನೋಡೋಂಗೇ ಇಲ್ಲ. ಯಾವತ್ತು ಗುರುವಾರ ಇರ್ತೈತಿ ಅವತ್ತಿನ ದಿನ ನಾನು ಎಲ್ಲ ಕೆಲಸಗಳ್ನು ಮಾಡ್ಕೊಳ್ಳೋದು. ಇವಾಗ ನೋಡಿರಿ ನಮ್ಮ ಕಾರ್ ಹೆಂಗೈತಿ ಅಂತ ಹೇಳ್ರಿ, ಕಾಮೆಂಟ್ ಮಾಡಿ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡೀನಿ, ಅಲ್ಲಿ ನೋಡಿಲ್ಲ ಅಂದರೆ ಇಲ್ಲಿ ನೋಡಿರಿ. ಲಾಂಗ್ ವಿಡಿಯೋ ಹಾಕೋದು ಸ್ವಲ್ಪ ತಡ ಆಯ್ತು. ಸೊ ನಿಮ್ಗೆ ಇಷ್ಟ ಆತಾ ಇಲ್ಲ ಕಾರ್ ಅಂತ ಹೇಳಿ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ. ಈ ಕಾರ್ ತೊಗೊಂಡಿದ್ದು ಮುಖ್ಯವಾದಂಥ ಉದ್ದೇಶ ಏನಂತ ಹೇಳ್ಬಿಡ್ತೀನಿ ನೋಡ್ರಿ. ನಾವಿರೋದು ಆ್ಯಕ್ಚುಲಿ ಮಲೆನಾಡೊಳಗೆ. ಇಲ್ಲಿ ಸಿಕ್ಕಾಪಟ್ಟೆ ಮಳೆಗಾಲ ಒಳಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಕೈತಿ. ನಮ್ಮ ಮನೆಯವ್ರು ಇಷ್ಟು ದಿನ ಡ್ಯೂಟಿಗೆ 2 ವೀಲರ್ ಒಳಗೆ ಹೋಗಿದ್ರು. 2 ವೀಲರ್ ಒಳಗೆ ಮಳೆಗಾಲದೊಳಗೂ ಹೋಗೋದು ಭಾಳ ಕಷ್ಟ ಆಗ್ತಿತ್ತು.
ಸೊ ಅದನ್ನು ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಕಾರ್ ತೊಗೊಳ್ಬೇಕಂತೇಳಿ ಅಂದ್ಕೊಂಡಿದ್ದೆ ಅದೇ ಕಾರಣಕ್ಕೆ. ಇಲ್ಲಾಂದ್ರೆ ನನಗೆ ಕಾರ್ ತೊಗೋಬೇಕಾಗಲಿ, ಡ್ರೀಮ್ ಕಾರ್ ತೊಗೋಬೇಕು, ಕಾರೊಳಗೆ ಓಡಾಡಬೇಕು ಅನ್ನೋ ಆಸೆ ಅದೆಲ್ಲ ಏನೂ ಇಲ್ಲ. ಯಾಕಂದ್ರೆ ಒಂದು ಕಾಲದೊಳಗೆ ನಾವು ಕಾಲ್ನಡಿಗೆಯಿಂದ ಓಡಾಡೋವಂಥ ಟೈಮ್ ಒಳಗೆ ನಮ್ಮ ಹತ್ರ ಕಾರ್ ಐತಿ, ನಾವು ಕಾರ್ನಾಗ ಓಡಾಡ್ತೀವಿ ಅಂಥೇಳಿ ನಮ್ಮ ಮುಂದೆ ಸೊಕ್ಕಿನಿಂದ ಮೆರೆದವ್ರನ್ನ ನಾನು ನೋಡಿಬಿಟ್ಟೇನಿ ಸಿಕ್ಕಾಪಟ್ಟೆ ಲೈಫ್ ಒಳಗೆ. ಸೊ ಅದಕ್ಕಾಗಿ ಇಂಥವೆಲ್ಲ ಸಿಲ್ಲಿ ಆಸೆಗಳನ್ನ ಇಟ್ಕೊಳಕ್ಕೆ ಹೋಗಿಲ್ಲ. ನಮಗೆ ಬೇಕಂದಾಗ ನಮ್ಮ ಲೈಫ್ ಒಳಗೆ ಎಲ್ಲ ಬರ್ತೈತಿ, ಅದನ್ನು ನಾವು ಎಂಜಾಯ್ ಮಾಡ್ಬೇಕಷ್ಟೆ. ಏನೇನು ನಮ್ಮ ಲೈಫ್ ಒಳಗೆ ಯಾವಾಗ ಬರಬೇಕು ಅವಾಗ ಬಂದೇ ಬರ್ತೈತಿ. ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸನ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಯಾರಿಗೂ ಕೆಟ್ಟದ್ದನ್ನು ಬಯಸಲಾರ್ದ, ಕೆಟ್ಟದ್ದು ಮಾಡಲಾರ್ದ ನಮ್ಮ ಪಾಡಿಗೆ ನಾವಿದ್ರೆ ಎಲ್ಲನೂ ಆಕೈತೆ ಅಂತ ಹೇಳ್ಬೋದು. ಸೊ ಇದು ನಮ್ಮ ಲೈಫ್ ಒಳಗೆ ನಮಗಾದಂಥ ಅನುಭವ ಅಂತ ಹೇಳ್ಬೋದು. ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಲೈಫ್ ಒಳಗೆ ಏನು ಕೆಲಸ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಏನೇ ಕೆಲಸ ಮಾಡಿದ್ರಿ 100 ರೂಪಾಯಿ ದುಡ್ರಿ, ಅದ್ರೊಳಗೆ ಒಂದು ಪ್ಲ್ಯಾನಿಂಗ್ ಅಂತ ಇರ್ಬೇಕು. ಲೈಫ್ ಒಳಗೆ ಪ್ಲ್ಯಾನಿಂಗ್ಸ್ ಇಲ್ಲ ಅಂದ್ರೆ ಏನೂ ನಾವು ಅಚೀವ್ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಒಂದು ಏಮ್ ಇಟ್ಕೊರಿ, ಒಂದು ಪ್ಲ್ಯಾನಿಂಗ್ಸ್ ಇಟ್ಕೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಾರ್ ತೊಗೊಂಡು ಡೈರೆಕ್ಟಾಗಿ ಗಣೇಶನ ಗುಡಿಗೆ ಬಂದ್ವಿ. 9:30 ಆಗಿತ್ತು ಟೈಮ್. ಇವರು ಅರ್ಚಕರು ಹೋಗ್ತಿದ್ರು ವಾಪಸ್ ಬಾಗಿಲು ಹಾಕ್ಕೊಂಡು. ಅಷ್ಟರೊಳಗೆ ನಾವು ಹೋದ್ವಿ. ಯಾವತ್ತೂ ಸಿಗಂಗಿಲ್ಲ ಅವರು, ಇವತ್ತು ಸಿಕ್ಕರು. ಓಪನ್ ಇದ್ದಿದ್ದೆ ಇವತ್ತಿದೆ. ಇಷ್ಟು ವರ್ಷದಿಂದ ಐತಿ ನಮ್ಮ ಮನೆ ಹತ್ರ ಇದ್ದ ದೇವಸ್ಥಾನ. ಯಾವಾಗ ಬಂದರೂ ಕ್ಲೋಸ್ ಇರ್ತಿತ್ತು. ಇವತ್ತಿನ ದಿನ ಏನೋ ನಮ್ಮ ಅದೃಷ್ಟ ಓಪನ್ ಇತ್ತು. ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರಂದ್ರೆ ಭಾಳ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಈ ಅರ್ಚಕರು. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನಿಲ್ಲ ಅಂದರೂ ಒಂದು 20-30 ನಿಮಿಷ ಪೂಜೆ ಮಾಡ್ಯಾರ. ಅದು ಏನೇನು ಮಾಡಬೇಕೋ, ಏನೇನು ಮಂತ್ರಗಳನ್ನು ಹೇಳಿ ಏನೇನು ಪೂಜೆ ಮಾಡಬೇಕಲ್ಲ ಅದೆಲ್ಲ ಕ್ಲಿಯರಾಗಿ ಚೆನ್ನಾಗಿ ಮಾಡಿದ್ರು, ಪೂಜೆ ಮಾಡಿಕೊಟ್ರು. ನಾವು ಗಣೇಶನ ಗುಡಿಗೆ ಬಂದ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲೇ ಅದು ಸಿಟಿ ಒಳಗಿರೋದ್ರಿಂದ ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಆಮೇಲೆ ದೇವಸ್ಥಾನದ ಮುಂದೆ ಜಾಗ ಇರೋಂಗಿಲ್ಲ, ಕಾರ್ ನಿಲ್ಲಿಸಿ ಪೂಜೆ ಮಾಡೋಂಗೂ ಇಲ್ಲ. ಅಲ್ಲಿ ಅರ್ಚಕರಂತೂ ಸಿಕ್ಕಾಪಟ್ಟೆ ಒಂದು 4-5 ಜನ ಅರ್ಚಕರಿದ್ದರು. ಅವ್ರು ಯಾರೂ ಅಷ್ಟು ಕೇರ್ ತಗೊಳಂಗಿಲ್ಲ. ಇಲ್ಲಿ ಬಂದಿದ್ದೆ ಒಳ್ಳೇದಾತಂದ್ರೆ ಗಣೇಶನ ಗುಡಿ ವಿನಾಶಕ ಅಂತಾರೆ. ಗಣೇಶನ ಗುಡಿಗೆ ಬಂದು ಪೂಜೆ ಮಾಡಿಸ್ಕೊಂಡು ನಾವು ಕಾರ್ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಏನೂ ತಿಂದಿರಲಿಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತ್ತು. ಮೊದಲಿಗೆ 10 ಗಂಟೆ ಆಗಿಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಪೂಜೆ. 10 ಗಂಟೆ ಆದ್ರೆ ಮುಗೀತು. 10 ಗಂಟೆದು ಹೋಗಿ ದೇವಸ್ಥಾನದಾಗೆಲ್ಲ ಪೂಜೆ ಮಾಡಿಸ್ಕೊಂಡು ಗಣೇಶಗೆ ವಾಪಸ್ ನಾವು ಏನಾದ್ರು ಟಿಫಿನ್ ಮಾಡ್ಕೊಂಡು ಬರೋಣ ಅಂಥೇಳಿ ಈಗ ಹೊಂಟೇವೆ ನೋಡಿರಿ. ಸಿಕ್ಕಾಪಟ್ಟೆ ಖುಷಿ ಅಂದ್ರೆ ಖುಷಿ ಆಗಿಬಿಟ್ಟಿತ್ತು. ನಾವು ಹೋಗ್ಬೇಕಾರೆ ಗಾಡಿ ಒಳಗೆ ಹೋಗಿದ್ವಿ, 2 ವೀಲರ್ ಒಳಗೆ. 2 ವೀಲರ್ ನಾನು ತೊಗೊಂಡು ಬಂದೆ, ಇವರು ಕಾರ್ ತೊಗೊಂಡು ಬಂದರು. ನಾನು ಮನೆಗೆ 2 ವೀಲರ್ ಮನ್ಯಾಗ ಬಿಟ್ಟು ಮತ್ತು ಕಾರ್ನೊಳಗೆ ಹೋಗಿ ಕೂತ್ಕೊಂಡು ಗಣೇಶನ ಗುಡಿಗೆ ಹೋಗಿ ಗಣೇಶನ ಗುಡಿ ಪೂಜೆ ಮಾಡಿಸ್ಕೊಂಡು ಇವಾಗ ಟಿಫಿನ್ ಮಾಡೋಣ ಅಂಥೇಳಿ ವಿಧಾತ್ರಿ ಭವನ್ಗೆ ಹೊಂಟೇವಿ. ಸೊ ವಿಧಾತ್ರಿ ಭವನ ಅಂದ್ರೆ ಫುಲ್ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು ಶಿವಮೊಗ್ಗ ಒಳಗೆ. ಅಲ್ಲಿಗೆ ಹೋಗಿ ಟಿಫಿನ್ ಮಾಡಿಕೊಂಡು ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ. ಅಷ್ಟರೊಳಗೆ ಟೈಮ್ ಆಕೈತಿ. ಅಲ್ಲೂ ಆರತಿ ಪೂಜೆ ಎಲ್ಲ ಸ್ಟಾರ್ಟ್ ಆಗೋ ಟೈಮ್ ಆಕೈತಿ. ಅಷ್ಟರೊಳಗೆ ಇಷ್ಟು ಜಲ್ದಿ ಹೋಗೋದು ಬೇಡ ಅಂಥೇಳಿ ಹೊಟ್ಟೆನೂ ಹಸಿತ್ತು. ಮಕ್ಳಿಗೂ ಏನೂ ತಿನ್ನಿಸಿರ್ಲಿಲ್ಲ, ಬರೀ ಹಾಲಷ್ಟೇ ಕುಡ್ಸ್ಕೊಂಬಂದಿದ್ದೆ ಮನ್ಯಾಗ. ಸೊ ಇಲ್ಲೇ ಬಂದು ಈ ವಿಡಿಯೋ ತೆಳ್ಕೊತಿರುವಾಗ ಇವರು ವಿಧಾತ್ರಿ ಭವನ್ ಹೋಟೆಲ್ ಓನರ್ ಬಂದು ನೀವು ಕ್ರಿಯೇಟರಾ ಅಂತೆಲ್ಲ ಕೇಳಿ ಅವರು ಪಾಪ ಎಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಟ್ಟು ಬಂದು ವಿಡಿಯೋ ಮಾಡ್ಕೊರಿ ಅಂತೆಲ್ಲ ಪರ್ಮಿಷನ್ ಕೊಟ್ಟರು. ಅಲ್ಲೇ ಟಿಫಿನ್ ಮಾಡ್ಕೊಂಡು ಡೈರೆಕ್ಟಾಗಿ ರಾಘವೇಂದ್ರ ಮಠಕ್ಕೆ ಬಂದು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮನೆಯವ್ರು ಹಾಫ್ ಡೇ ರಜೆ ಹಾಕಿದ್ರಿಂದ ಅವರು ವಾಪಸ್ ಮನೆಗೆ ಬಂದು ಆಫೀಸ್ಗೆ ಹೋಗಕ್ಕೆ ರೆಡಿ ಆದರು. ಸೊ ಅವ್ರನ್ನ ಕಳಿಸಿ ನಾನು ಒಳಗೆ ಹೋದೆ. ಇವತ್ತಿನ ದಿನ ಇಷ್ಟ ಆಗಿತ್ತು ನೋಡಿರಿ, ಇವತ್ತಿನ ದಿನದ ವ್ಲಾಗು. ಸೊ ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತು, ಆಮೇಲೆ ನಮ್ಮ ಕಾರ್ ಯಾರ್ಯಾರಿಗೆ ಇಷ್ಟ ಆಯಿತು ಕಾಮೆಂಟ್ ಮುಖಾಂತರ ಬರ್ತಿರಿಸೋದನ್ನು ಮರಿಬೇಡ್ರಿ. ಇವತ್ತಿನ ಈ ವಿಡಿಯೋ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಳಗೆ. ಥ್ಯಾಂಕ್ ಯು.